ನಮ್ಮ ಪರಿವಾರಕ್ಕೆ ವಿಶೇಷ ಶಕ್ತಿಯಾಗಿ ನಿಂತಹ ಲಿಂಗೈಕ್ಯ ಡಾಕ್ಟರ್ AR ಕಡ್ಕೋಳ್ ಸರ್, ಅಮ್ಮ ಮತ್ತು ಅವರ ಸಂಪೂರ್ಣ ಪರಿವಾರ, ವಿಶ್ವನಾಥಣ್ಣ ಆಯಿತು, ನಮ್ಮ ವೈನಿ ಆಯಿತು, ಅವರೆಲ್ಲರಿಗೂ ನನ್ನ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ವೇದಿಕೆ ಮೇಲೆ ಆಸೀನರಾದ ನಮ್ಮ ಗೋಕಾಕ್ ಶಿಕ್ಷಣ ಸಂಸ್ಥೆಯನ್ನು ವಿಶಿಷ್ಟ ಶಕ್ತಿಯುತ ಮಾಡುವಲ್ಲಿ ಯಶಸ್ವಿಯಾದ ಕಾರ್ಯದರ್ಶಿಯವರಾದ ಸನ್ಮಾನ್ಯ ಶ್ರೀ RM ವಾಲಿ ಸರ್ ಅವರೇ, ಇದೀಗ ನೂತನವಾಗಿ ಅಧಿಕಾರವನ್ನು ಸ್ವೀಕರಿಸಿಕೊಂಡಂತಹ ಸೇವೆ ಸಲ್ಲಿಸಲು ಸನ್ನದ್ಧರಾದಂತಹ ಸನ್ಮಾನ್ಯ ಡಾಕ್ಟರ್ BM ತುರುಡಿ ಸರ್ ಅವರೇ, ಸೇವೆಯಿಂದ ನಿವೃತ್ತಿಯನ್ನು ಬಂತ ಬೇರೆ ದಿಕ್ಕಿನತ್ತ ಹೊಸ ಜೀವನವನ್ನು ಕೊಂಡೊಯ್ಯಲು ಸದಾ ಸಿದ್ಧರಾಗಿರುವ ನನ್ನ ಧರ್ಮಪತ್ನಿ ಡಾಕ್ಟರ್ ಆಶಾಲತಾ ಅವರೇ, ಮಹಾವಿದ್ಯಾಲಯದ ಎಲ್ಲರ ಅಚ್ಚುಮೆಚ್ಚಿನ ಬಳಿಗಾರ್ ಸರ್ ಅವರೇ, ಹಾಗೂ ನಮ್ಮ ಮಹಾವಿದ್ಯಾಲಯದ IQAC ಕೋಆರ್ಡಿನೇಟರ್ ಆದಂತಹ ಡಾಕ್ಟರ್ ಪ್ರಮೋದ್ ಅವರೇ, ಹಾಗೂ ನಮ್ಮ ಪರಿವಾರದ ಬ್ರದರ್ ನಮ್ಮ ಆಯಿತು, ನಮ್ಮ ವೈನಿಯವರಾಯಿತು, ಸುಜಾ ಆಯಿತು, ಆಮೇಲೆ ರೇಖಾ ಅಮ್ಮ, ಅಂಜು ಅಮ್ಮ, ನನ್ನ ಮುದ್ದಿನ ಸೊಸೆ ಕಲ್ಪನಾ ಮ್ಯಾಮ್ ಆಯಿತು, ಆಮೇಲೆ ನಮ್ಮ ಡಾರ್ಲಿಂಗ್ ಎಂಜಿನೋ ಸತ್ಯವೇದ, ನನ್ನ ಮಗಳು ನೇತ್ರ, ಹಾಗೂ ನಮ್ಮ ಇನ್ನು ಡಾರ್ಲಿಂಗ್ ಶಿವಾನಿ, ನನ್ನ ಸಹೋದರ ಮಹಾದೇವ್, ಇನ್ನುಳಿದ ನಮ್ಮ ಎಲ್ಲ ಪರಿವಾರ. ಇದು JSS ಅನ್ನುವ ಒಂದು ನಮ್ಮ ಪರಿವಾರ ಇದ್ದ ನಾನು ಮೊದಲಿಂದನೂ ಆ ಒಂದು ಭಾವನೆಯನ್ನು ಇಟ್ಕೊಂಡು ಅಲ್ಲಿಂದ ಇಲ್ಲಿವರೆಗೆ, ಯಾಕಂತಂದರೆ ಈ ಸಂಸ್ಥೆ ನಮ್ಮನ್ನು ಯಾವ ರೀತಿ ಬೆಳೆಸಿದೆ ಅಂತಂದರೆ, ಓರ್ವ ವಿದ್ಯಾರ್ಥಿಯಾಗಿ, ಓರ್ವ ಸಹೋದ್ಯೋಗಿಯಾಗಿ, ನಂತರ ವಿವಿಧ ಹುದ್ದೆಗಳಲ್ಲಿ ನಾವು ಬೆಳೆಯೋದಕ್ಕೆ ಅವಕಾಶ ಕೊಟ್ಟಂತಹ ಆ ಎಲ್ಲ ದಿವ್ಯ ಆತ್ಮಗಳಿಗೆ ನಾವು ನಮಿಸ್ತಾ ಒಂದು ವಿಶೇಷವಾದ ಮಾತನ್ನು ಸಂಸ್ಥೆಯ ಬಗ್ಗೆ ಹೇಳಬೇಕಾಗ್ತದೆ. 1965ರಿಂದ ಇಲ್ಲಿಯವರೆಗೂ ಲಕ್ಷೋಪಲಕ್ಷ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸ್ತಾ ತನ್ನದೇ ಆದಂತಹ ಶೈಕ್ಷಣಿಕ ಹಾಗೂ ಸಾಮಾಜಿಕ ರಂಗದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದು ಅಂತ ಹೇಳೋದಕ್ಕೆ ನಿದರ್ಶನ ನಮ್ಮ ವಾಲಿ ಸರ್ ಅವರು. ವಾಲಿ ಸರ್ ಅವರು ಕೂಡ ನಮ್ಮ ವಿದ್ಯಾರ್ಥಿ ಹೌದು, ಈ ಶಿಕ್ಷಣ ಸಂಸ್ಥೆಯ ಹೆಮ್ಮೆ ವಿದ್ಯಾರ್ಥಿಯೂ ಹೌದು. ಇದೀಗ ಅವರು ನಮ್ಮ ಶಿಕ್ಷಣ ಸಂಸ್ಥೆಯ ದಕ್ಷ ಕಾರ್ಯದರ್ಶಿಯವರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತಂದರೆ ಇದಕ್ಕೆ ಅವರೇ ನಿದರ್ಶನ. ಇಷ್ಟಲ್ಲದೆ ಡಾಕ್ಟರ್ ಲಿಂಗೈಕ್ಯ ಬಾಗಲಕೋಟೆ ಸರ್ ಅವರಿಂದ ಹಿಡಿದುಕೊಂಡು ಇಲ್ಲಿಯವರೆಗೂ ಎಷ್ಟು ಜನ ಪ್ರಾಂಶುಪಾಲರುಗಳು, ಅವರೆಲ್ಲರೂ ನನ್ನ ಗುರುಗಳು, ಅವರ ಪ್ರತಿಯೊಂದು ಅನುಭವದ ಅಡಿಯಲ್ಲಿ ಕಲಿತಂತಹ ಈ JSS ಪರಿವಾರದ ಎಲ್ಲ ಅನುಭವಗಳನ್ನು ನಾವು ಸ್ವೀಕಾರ ಮಾಡಿಕೊಂಡು ನಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ತಾ ಶೈಕ್ಷಣಿಕ ರಂಗಕ್ಕೆ ವಿಶೇಷವಾದ ಒಂದು ಸೇವೆಯನ್ನು ಎಲ್ಲರೂ ಸೇರಿಕೊಂಡು ನಾವು ನೀಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ನಾವು ಗೋಕಾಕ್ ಶಿಕ್ಷಣ ಸಂಸ್ಥೆಗೆ ಅದರ ಒಂದು ಋಣದ ಅಡಿಯಲ್ಲಿ ಎಷ್ಟು ಹೇಳಿದರೂ, ಎಷ್ಟು ಆತ್ಮಾರ್ಪಣೆ ಮಾಡಿಕೊಂಡರೂ ಕೂಡ ಅದು ಕಡಿಮೆನೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಹಾಗೆಯೇ ಈ ಸುಮಾರು 1,000 ದಿನಗಳವರೆಗೆ, ಅಂದರೆ 3 ವರ್ಷಗಳವರೆಗೆ ನನ್ನ ಧರ್ಮಪತ್ನಿಯನ್ನ ಸ್ವೀಕಾರ ಮಾಡಿಕೊಂಡು, ಅಂದರೆ ಅವಳ ಎಲ್ಲ ಆಗು ಹೋಗುಗಳಿಗೆ ಜವಾಬ್ದಾರಿಯುತ ಆಗಿ ಸಹಕಾರ ನೀಡ್ತಾ ಸಂಸ್ಥೆಯನ್ನು ಇನ್ನಷ್ಟು ಉತ್ತುಂಗಕ್ಕೆ ಏರಿಸುವಲ್ಲಿ ತಾವು ನೀಡಿದ ಸಹಕಾರ, ಸಲಹೆ, ಸೂಚನೆ, ಮಾರ್ಗದರ್ಶನಗಳಿಗೆ ನಾವೆಲ್ಲರೂ ತುಂಬ ಋಣಿಯಾಗಿದ್ದೇವೆ. ಇನ್ನೊಂದು ಹೇಳಬೇಕಂತಂದರೆ ಸರ್ ಹೇಳಿದರು, ಎಲ್ಲ ಅಂದರೆ ನಾವು ಈ ಕಡೆಯಿಂದ ಎಲ್ಲ ಬೇಕಾದಲ್ಲಿ ಹೋದರೂ ಕೂಡ ಇವನ್ ಬೆಳಗಾವಿಯ ಅಂತಹ ನಗರದಲ್ಲಿ ಇರುವ ಕಾಲೇಜುಗಳನ್ನು ಅವಲೋಕಿಸಿದಾಗ ನಮಗೆ ಎದ್ದು ಕಾಣುವಂಥ ಹೌದನ್ನಿಸಿಕೊಂಡು ಸೈ ಅನ್ನಿಸಿಕೊಳ್ಳುವಂಥ ಮಹಾವಿದ್ಯಾಲಯ ಯಾವುದು ಅಂತಂದರೆ ಹೆಮ್ಮೆಯಿಂದ ಹೇಳ್ತೀವಿ, ನಮ್ಮ JSS ಪರಿವಾರ, JSS ಮಹಾವಿದ್ಯಾಲಯ ಗೋಕಾಕ್ ಶಿಕ್ಷಣ ಸಂಸ್ಥೆ ಅಂತ ಹೇಳಿ. ಯಾಕಂದರೆ ಇವಾಗ ನಾನು ಬೆಳಗಾವಿಗೆ ಹೋದ ನಂತರ ಅವು ಎಲ್ಲವುಗಳ ಒಂದು ಸಂಪರ್ಕದಲ್ಲಿ ನಾನು ಬಂದಾಗ ನಮ್ಮ ಸಂಸ್ಥೆ ಎಷ್ಟೊಂದು ಹಿರಿಮೆ ಗರಿಮೆಗಳಿಂದ ಕೂಡಿದೆ, ಎಂತಹ ಪ್ರಬುದ್ಧ
ಪ್ರಾಧ್ಯಾಪಕರನ್ನ ಶಕ್ತಿಗಳನ್ನು ಸಮಾಜಕ್ಕೆ ನೀಡಿದೆ ಅನ್ನುವ ನಿಟ್ಟಿನಲ್ಲಿ ಅವರೆಲ್ಲರ ಒಂದು ಪರಿಶ್ರಮ. ಒಂದು ಪಕ್ಷ ಆವಾಗ ಆ 9 ಶಕ್ತಿಗಳು ಅಂದರೆ 3 ಜನ ಸ್ವಾಮೀಜಿಯವರು, 3 ಜನ ವ್ಯಾಪಾರಸ್ಥರು, 3 ಜನ ವೈದ್ಯರು ಸೇರಿಕೊಂಡು ಈ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟು ಹಾಕದೆ ಹೋಗಿದ್ರೆ ಆ ಮಾತನ್ನ ಕಲ್ಪನೆ ಕೂಡ ನಾವು ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನುವ ಮಾತುಗಳನ್ನು ಹೇಳ್ತಾ, ಹಾಗೆಯೇ ನನ್ನ ಧರ್ಮಪತ್ನಿ ನನಗೆ ಅನ್ನಿಸಿದ ಮಟ್ಟಿಗೆ ಸಾರ್ಥಕವಾದ ಸೇವೆಯನ್ನು ಮನುಕುಲಕ್ಕೆ ಶಿಕ್ಷಣ ಸಂಸ್ಥೆಗೆ ನೀಡಿದ್ದಾರೆ ಅನ್ನುವ ಒಂದು ಹೆಮ್ಮೆ ನಮಗೆಲ್ಲರಿಗೂ ಇದೆ. ನನಗಂತೂ ವಿಶೇಷವಾಗಿಯೂ ಇದೆ. ಯಾಕೆಂತಂದರೆ ಬಿಗಿನಿಂಗ್ ಏನು ಅನ್ನಿಸ್ತಾ ಇತ್ತು, ಬಹುಶಃ ಇವರು ನಿಭಾಯಿಸ್ಕೊಂಡು ಹೋಗ್ತಾರೋ ಇಲ್ಲೋ. ಯಾಕೆಂದರೆ ಒಂದು ದೊಡ್ಡ ಶಿಕ್ಷಣ ಸಂಸ್ಥೆ ಇಡೀ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿದಂಥ ನಮ್ಮ ಶಿಕ್ಷಣ ಸಂಸ್ಥೆ ಹೆಚ್ಚು ಕೋರ್ಸ್ಗಳನ್ನು ಹೊಂದಿದಂಥ. ಯಾಕಂದ್ರೆ 4 PG ಇರುವಂಥ ಏಕೈಕ ಮಹಾವಿದ್ಯಾಲಯ ಅಂತಂದರೆ ನಮ್ಮ JSS ಮಹಾವಿದ್ಯಾಲಯ. ಅಷ್ಟೆಲ್ಲ ಒಂದು ಜವಾಬ್ದಾರಿಯನ್ನು ಹೊತ್ಕೊಂಡು ಅದನ್ನು ನಿರ್ವಹಿಸಿಕೊಂಡು ಹೋಗುವುದು ಎಷ್ಟು ಸಾಧ್ಯ ಅನ್ನೋದಕ್ಕೆ ಕಾರಣ ತಮ್ಮೆಲ್ಲರ ಸಹಕಾರ. ಒಂದು ಪಕ್ಷ ತಾವು ಸಹಕಾರ ನೀಡದೆ ಹೋಗಿದ್ರೆ ಅದು ಎಷ್ಟರ ಮಟ್ಟಿಗೆ ಸಾರ್ಥಕ ಆಗ್ತಿತ್ತು ಅನ್ನೋದು ಗೊತ್ತಿಲ್ಲ. ಬಟ್ ತಾವೆಲ್ಲರೂ ಅದಕ್ಕೆ ಅಭಿನಂದನೀಯರು ಹಾಗೂ ಶ್ಲಾಘನೀಯರು ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ಈ ಗೋಕಾಕ್ ಶಿಕ್ಷಣ ಸಂಸ್ಥೆ ಇನ್ನಷ್ಟು ಉತ್ತುಂಗಕ್ಕೇರಲಿ. ಈ ಶಿಕ್ಷಣ ಸಂಸ್ಥೆಯ ಎಲ್ಲ ದಿಗ್ದರ್ಶಕರಿಗೆ ಆ ಭಗವಂತ, ಆ ಸೃಷ್ಟಿಕರ್ತ ಆಯುರಾರೋಗ್ಯ ಸಕಲ ಸಿರಿ ಸಂಪತ್ತನ್ನು ಕೊಡಲಿ. ತಾವೆಲ್ಲರೂ ಕಂಡಂಥ ಕನಸುಗಳು ನನಸಾಗಲಿ. ತಮ್ಮಿಂದಲೂ ಕೂಡ ಇನ್ನೂ ಶೈಕ್ಷಣಿಕ ರಂಗ ಶ್ರೀಮಂತಗೊಳ್ಳಲಿ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂಥ ತಮಗೆಲ್ಲರಿಗೂ ಅನಂತ ವಂದನೆಗಳು, ನಮಸ್ಕಾರ. ಒಂದು ವಿನಂತಿ, ಇದು ಮುಗಿದ ತಕ್ಷಣ ಮನೆಯಲ್ಲಿ ಔತಣಕೂಟ ತಮಗಾಗಿ ಕಾಯ್ದಿದೆ. ದಯವಿಟ್ಟು ಸ್ವೀಕರಿಸಿ ಆಶೀರ್ವಾದ ಮಾಡಿ. ಧನ್ಯವಾದಗಳು.